ಶ್ರೀರಾಮಚಂದ್ರ ಪ್ರಭು ಕೇ ಜೈ. ಶ್ರೀರಾಮಚಂದ್ರ ಪ್ರಭು ಕೇ ರಾಘವೇಂದ್ರ ಸ್ವಾಮಿ ಕೇ ಗುರು ರಾಘವೇಂದ್ರ ಸ್ವಾಮಿ ಕಿ ಜೈ. ಜೈ ಶ್ರೀರಾಮ್. ಚಿತ್ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಇದು ಗೇರ್ ಯಾವ ಕಡೆ ಹಾಕೋದು ಸ್ವಾಮಿ? ಫಸ್ಟ್ ಗೇರ್ ಮುಂದಕ್ಕೆ ಚಪ್ಪಲೆಲ್ಲ ತೆಗ್ದಿನಪ್ಪ. ಇದು ಮುಂದಕ್ಕೆ ಹಾಕೋದು. ಇದು ಇದನ್ನ ಇದೇನಿದು ಇದನ್ನ ಯಾವ ಕಡೆ ಮಾಡೋದು? ಹೌದು ಗುರುಗಳೇ. ಹೊರಗಡೆ ಮಾಡಿದ್ರೆ ಈ ಕಡೆ ಬರುತ್ತಾ? ಕರೆಕ್ಟಾ? ಹೋಗಿ ಹೋಗಿ 2 ನಿಮಿಷ ಆಯ್ತು. ವಾಪಸ್ ಬರ್ತಾರ ತೇರಕ್ಕೆ ಆಸಿ ಕಾರ್ಡ್ ಕೇಳ್ತಾರಲ್ಲ, ಆಸಿ ಕಾರ್ಡ್ ಕೇಳ್ತಾರೆ ಅಂತ ವಾಪಸ್ ತಗೊಂಡಿದ್ದೆ. ಗಾಡಿ ಆಫ್ ಮಾಡಬಾರ್ದು. ಗಾಡಿ ಆಫ್ ಮಾಡಿ ಹಂಗೆ ಅಣ್ಣ ನೀವು ಮೂವ್ ಮಾಡಿ. ಇಲ್ಲಿ ಸಿಪ್ಪೆ ಕಟ್ತಾರೆ, ಕಟ್ಟಿ ಎಷ್ಟೋ ವಾರಕ್ಕೆ ಪವಾಡ ಆಗಿ ಅವ್ರಿಗೆ ಅನುಗ್ರಹ ಆಗುತ್ತಂತೆ. ಎಲ್ಲ ಒಂದು ಪೂಜ್ಯಾಯ ಬನ್ರಿ, ಈ ಕಡೆ ಬನ್ನಿ, ಬನ್ನಿ ಬನ್ನಿ. ಅಲ್ಲಿ ಹೋಗಿ ಬನ್ನಿ, ಮೇಲೆ ಬನ್ನಿ. ಹೋಗಂಗಿಲ್ಲ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಗಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಯಾವ ದಿವ್ಯ ಕ್ಷೇತ್ರ ಹರಿಹರಪುರ. ಇಲ್ಲಿ ಇದು ಹರಿಹರಪುರ ಶೃಂಗೇರಿ ಶಾರದಾಪೀಠದಿಂದ 20 ಕಿಲೋಮೀಟರ್ ದೂರ ಹರಿಹರಪುರ. ಇಲ್ಲಿ ಲಕ್ಷ್ಮೀ ನರಸಿಂಹನ ಸ್ಥಾಪನೆ ಮಾಡಿದ್ದಾರೆ. ಹರಿಹರಪುರ ದಿವ್ಯ ಕ್ಷೇತ್ರ. ಇಲ್ಲಿ ಅಭಯ ಆಂಜನೇಯ ಅಂತ ತುಂಬ ಪ್ರಸಿದ್ಧಿ ಇರುವ ದೇವಸ್ಥಾನ ಇದೆ. ಇಲ್ಲಿ ಹರಕೆಗಳು ಕಾಯಿ ಎಲ್ಲ ಕಟ್ಟಿದ್ರೆ ತುಂಬ ಬೇಗ ಪವಾಡ ಆಗುತ್ತೆ. ತುಂಬ ಅದ್ಭುತವಾದ ದಿವ್ಯ ಕ್ಷೇತ್ರ.
ಇಲ್ಲಿ ಸಚ್ಚಿದಾನಂದ ಗುರುಗಳು ಎಂಬ ಒಬ್ಬ ದೊಡ್ಡ ಇದು ಯತಿಗಳು ತುಂಬ ಇದರ ಪೀಠಾಧಿಪತಿಗಳಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಕೋರಿಕೆ ಏನಿದೆ, ಕೋರಿಕೆ ಅಂದರೆ ಮದುವೆ ವಿಚಾರದಲ್ಲಿ, ಸಂತಾನ ಭಾಗ್ಯ ವಿಚಾರದಲ್ಲಿ, ಸಾಲದ ಬಗ್ಗೆ ವಿಚಾರದಲ್ಲಿ ಇಲ್ಲಿ ಬಂದು ನಾವು ಕಾಯಿ ಕಟ್ಟಿ ಅಂದರೆ ಮನಃಶಾಂತಿ ನೆಮ್ಮದಿ ಇರಬೇಕು ಅಂದರೆ ಈ ಜಾಗಕ್ಕೆ ಬಂದು ಒಂದು ಕಾಯಿ ಕಟ್ಟಿದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭರವಸೆ, ನಂಬಿಕೆ. ಆದರೆ ಆ ಭರವಸೆ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವತ್ತು ನಿಮ್ಮೆಲ್ಲರಿಗೋಸ್ಕರ ಈ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಸುಮಾರು ದೂರದಿಂದ ಇರ್ತೀರಾ, ಎಲ್ಲಿ ಬರ್ತೀವಿ ಅಂತ ಹೇಳ್ತಾರೆ ಅಡ್ರೆಸ್ಸು ಇದು ಶಿವಮೊಗ್ಗ ಟು ಹರಿಹರಪುರ, ಶೃಂಗೇರಿ ಮೇನ್ ರೋಡ್. ಆಯಿತು, ನಿಮ್ಮೆಲ್ಲರಿಗೋಸ್ಕರ ನಾನು ಕೂಡ ಭಗವಂತನ ಕೇಳ್ಕೊತಾ ಇದ್ದೀನಿ. ಅವ್ರದ್ದು ನಿಜ ಇದು ಆಂಜನೇಯ ಸ್ವಾಮಿ ನಿಜ ಪಾದ, ಆಂಜನೇಯ ಸ್ವಾಮಿಯವ್ರದ್ದು ನಿಜವಾದ ಪಾದ ಇಲ್ಲಿ ಅದು ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಹಾಗೆ ತೊಗೊಂಡು ಬನ್ನಿ ಆಗಿದ್ದಾನೆ. ಎಷ್ಟು ಆಂಜನೇಯವರದ್ದು ಪಾದ, ನಿಜ ಪಾದ ಈ ಥರದಲ್ಲಿ ಇರೋದು. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅವ್ರ ಪಾದ ಹಿಡಿದು ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೀನಿ. ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರಿಗೂ ಪವಾಡ ಆಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾಕಂದ್ರೆ ಮತ್ತೆ ಸಿಗಲ್ಲ, ಇನ್ನು ಸಿಗೋದು ಭಾಳ ಕಷ್ಟ.